ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅದೇ ರೀತಿಯಾಗಿ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ. ಯಾಕಪ್ಪ ಅಂತಂದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋನ ನೀವು ಜಲ್ದಿ ನೋಟಿಫಿಕೇಷನ್ ಮುಖಾಂತರ ತಲುಪಬಹುದಾಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏಪ್ರಿಲ್ ತಿಂಗಳ 8 ಮತ್ತು 9ರ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಈ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ಭಾರತದ ಪ್ರಥಮ AI ಇಂಜಿನಿಯರ್ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ದೇವಿಕಾ. ಕೇರಳದ 21 ವರ್ಷದ ವಿದ್ಯಾರ್ಥಿ ಮುಫೀದ್ VH ಭಾರತದ ಪ್ರಥಮ ಕೃತಕ ಬುದ್ಧಿಮತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನು ಸೃಷ್ಟಿ ಮಾಡಿದ್ದಾರೆ. ಯಾರು? ಮುಫೀದ್ VH. ಅಮೆರಿಕದ AI ಇಂಜಿನಿಯರ್ ಡೇವಿನ್ ನಿಂದ ಸ್ಫೂರ್ತಿ ಪಡೆದು ರೂಪಿಸಲಾದ ಈ ಇಂಜಿನಿಯರ್ಗೆ ದೇವಿಕಾ ಎಂದು ಅವರು ನಾಮಕರಣ ಮಾಡಲಾಗಿದೆ. ಏನಂತ ಹೆಸರು? ದೇವಿಕಾ. ಅದೇ ರೀತಿಯಾಗಿ AI ಸಾಫ್ಟ್ವೇರ್ ಇಂಜಿನಿಯರ್ ದೇವಿಕಾ ಮಾನವನ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ ಮತ್ತು ಸಾಫ್ಟ್ವೇರ್ ಕೋಡನ್ನು ಸೃಷ್ಟಿಸುತ್ತದೆ. ಏನು? ಸಾಫ್ಟ್ವೇರ್ ಕೋಡ್. ಅದೇ ರೀತಿಯಾಗಿ ಮಾನವನ ಸೂಚನೆಗಳನ್ನು ಕೈ ಸನ್ನೆ ಮಾಡೋದಾಗಿರಲಿ, ಇನ್ನು ಮುಂತಾದ ಹಲವಾರು ಸೂಚನೆಗಳನ್ನು ಈ ದೇವಿಕಾ ಇಂಜಿನಿಯರ್ ಅರ್ಥ ಮಾಡಿಕೊಳ್ಳುತ್ತದೆ. ಅದೇ ರೀತಿಯಾಗಿ ಡೇವಿನ್ ಜಗತ್ತಿನ ಪ್ರಥಮ ಸಂಪೂರ್ಣ ಸ್ವಾಯತ್ತ AI ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಅಮೆರಿಕದ ಕ್ಯಾಗ್ನಿಷನ್ ಲ್ಯಾಬ್ ಅಭಿವೃದ್ಧಿಪಡಿಸಿದೆ. ಯಾವುದು? ಅಮೆರಿಕದ ಕ್ಯಾಗ್ನಿಷನ್ ಲ್ಯಾಬ್ ಯಾವುದನ್ನು? ಡೇವಿನ್ ಇಂಜಿನಿಯರನ್ನು. ಅದೇ ರೀತಿಯಾಗಿ ಅದರಿಂದ ಸ್ಫೂರ್ತಿ ಪಡೆದು ಭಾರತದ ಪ್ರಥಮ AI ಇಂಜಿನಿಯರನ್ನು ರೂಪಿಸುವುದಾಗಿ ದೇವಿಕಾ ಸೃಷ್ಟಿಕರ್ತ ಮುಫೀದ್ ಹೇಳಿದ್ದಾರೆ. ಅಂದರೆ ಡೇವಿನ್ ಥರನೇ ಇಂಜಿನಿಯರನ್ನು ಭಾರತದಲ್ಲಿ ಇಂಜಿನಿಯರ್ನ ಸೃಷ್ಟಿ ಮಾಡಿ ದೇವಿಕಾ ಎಂದು ಹೆಸರಿಟ್ಟಿದ್ದಾರೆ. ಯಾರಪ್ಪ ಅಂತಂದರೆ ಅದೇ ಮುಫೀದ್ ಅವರು. AI ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. AI ಸಂಶೋಧನೆ ಕ್ಷೇತ್ರವನ್ನು 1956ರಲ್ಲಿ ಡೌಟ್ಮತ್ ಕಾಲೇಜಿನ ಕಾರ್ಯಾಗಾರದಲ್ಲಿ ಸ್ಥಾಪಿಸಲಾಯಿತು. ಅದೇ ರೀತಿಯಾಗಿ 1950ರ ದಶಕದ ಉತ್ತರಾರ್ಧದಲ್ಲಿ ಮತ್ತು 1960ರ ದಶಕದಲ್ಲಿ ಆರಂಭದಲ್ಲಿ ಹಲವಾರು ಬ್ರಿಟಿಷರು ಮತ್ತು US ವಿಶ್ವವಿದ್ಯಾಲಯಗಳಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯವನ್ನು ಸ್ಥಾಪಿಸಲಾಯಿತು. ಯಾವಾಗ? 1950ರ ದಶಕದಲ್ಲಿ ಉತ್ತರಾರ್ಧದಲ್ಲಿ. ಅದೇ ರೀತಿಯಾಗಿ 1960ರ ದಶಕದಲ್ಲಿ ಹಲವಾರು ಬ್ರಿಟಿಷರು ಮತ್ತು US ವಿಶ್ವವಿದ್ಯಾಲಯಗಳಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದೆ. ಹಾಗಾದರೆ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಫ್ರೆಂಡ್ಸ್, ಕುಕ್ಕೆ ಸುಬ್ರಹ್ಮಣ್ಯ ದೇವರು ಯಾವ ಜಿಲ್ಲೆಯಲ್ಲಿದೆ? ಅದು ದೇವರ ಆಗ್ಬಾರ್ದು ಫ್ರೆಂಡ್ಸ್, ದೇವರಾಯ ಇದೆ ಇಲ್ಲಿ. ಓಕೆ, ಟೈಪಿಂಗ್ ಮಿಸ್ಟೇಕ್ ಆಯ್ತಿರ್ತವೆ. ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಕನ್ನಡ. ಕುಕ್ಕೆ ಸುಬ್ರಹ್ಮಣ್ಯಂ ದೇವಾಲಯವು 2023-24ನೇ ಆರ್ಥಿಕ ವರ್ಷದಲ್ಲಿ 146.1 ಕೋಟಿ ಆದಾಯ ಗಳಿಸಿದ್ದು, ಆ ಮೂಲಕ ಸತತ 13ನೇ ವರ್ಷದ ಆದಾಯದಲ್ಲಿ ರಾಜ್ಯದ ಮೊದಲನೇ ದೇವಸ್ಥಾನವಾಗಿದೆ. ಯಾವುದು? ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ. ಅದೇ ರೀತಿಯಾಗಿ ಕಳೆದ ವರ್ಷ ದೇವಾಲಯವು 123 ಕೋಟಿ ಆದಾಯ ಗಳಿಸಿತ್ತು. ಅದರಲ್ಲಿ ದೇವಸ್ಥಾನಗಳು, ಪ್ರಮುಖ ದೇವಸ್ಥಾನಗಳು ನೋಡೋದಾದರೆ ಯಾವ್ಯಾವ ಸ್ಥಾನದಲ್ಲಿ ಪಡೆದಿದ್ದೀವಿ ಅಂತ ನೋಡೋದಾದರೆ, ಮೊದಲ ದೇವಸ್ಥಾನಗಳು ಮೊದಲನೇದಾಗಿ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ 146.01 ಕೋಟಿ ರೂಪಾಯಿ ಅನ್ನು ಗಳಿಸಿದೆ. ಅದೇ ರೀತಿಯಾಗಿ ಎರಡನೇ ಸ್ಥಾನದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಾಲಯ 68.23 ಕೋಟಿ ಅನ್ನು ಸಂಗ್ರಹಿಸಿದೆ. ಅದೇ ರೀತಿಯಾಗಿ ಮೂರನೇ ಸ್ಥಾನದಲ್ಲಿ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನವಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ನೋಡೋದಾದರೆ, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿರುವ ಸುಪ್ರಸಿದ್ಧ ದೇವಾಲಯವಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಈಶ್ವರ ಪುತ್ರ ಷಣ್ಮುಖ
ದೇವರನ್ನು ನಾಗರೂಪದಲ್ಲಿ ಸುಬ್ರಹ್ಮಣ್ಯ ಎಂದು ಹೆಸರಿನಲ್ಲಿ ಆರಾಧಿಸುತ್ತಾರೆ. ನಾಗರೂಪದಲ್ಲಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ನೋಡಿಕೊಳ್ಳಿ. ಮೊದಲ ಸ್ಥಾನದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, ಅದೇ ರೀತಿಯಾಗಿ 2ನೇ ಸ್ಥಾನದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ, 3ನೇ ಸ್ಥಾನದಲ್ಲಿ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನವಾಗಿದೆ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಚುನಾವಣಾ ಆಯೋಗದ ಆರ್ಟಿಕಲ್ ಯಾವುದು ಅಥವಾ ವಿಧಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್. ಹಲೋ, ನಿಮಗೀಗ 18 ವರ್ಷ ಆಗಿದೆ, ನೀವೀಗ ಭಾರತದ ಮತದಾರರಾಗಿದ್ದೀರಿ ಎಂದು ಚುನಾವಣಾ ಆಯೋಗ ಮೊದಲ ಬಾರಿಗೆ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಯತ್ನಿಸುತ್ತಿದೆ. ಅದಕ್ಕಾಗಿ ಟರ್ನಿಂಗ್ 18 ಮತ್ತು ನೀವೀಗ ಮತದಾರರು ಎಂಬ ಘೋಷವಾಕ್ಯದೊಡನೆ ಜಾಗೃತಿ ಅಭಿಯಾನವನ್ನು ಆರಂಭಿಸಿದೆ. ಈಗ ನಾಳೆ ಪ್ರಶ್ನೆ ಕೇಳ್ಬೋದು ಫ್ರೆಂಡ್ಸ್, ಟರ್ನಿಂಗ್ 18 ಎಂದರೆ ಏನಂತ ಕೇಳ್ಬೋದು. ಅಥವಾ ಯಾವುದಕ್ಕೆ ಸಂಬಂಧಿಸಿದೆ ಟರ್ನಿಂಗ್ 18 ಅಂತಾರೆ, ಇದು ಚುನಾವಣೆಗೆ ಸಂಬಂಧಿಸಿದೆ ಎಂದು ಸರಿಯಾದ ಆನ್ಸರ್ ಆಗುತ್ತೆ. ಅದೇ ರೀತಿಯಾಗಿ ಅಷ್ಟೇ ಅಲ್ಲದೆ ಚುನಾವ್ ಕಾ ಪರ್ವ್ ದೇಶ್ ಕಾ ಗರ್ವ್ ಚುನಾವ್ ಕಾ ಪರ್ವ್ ದೇಶ್ ಕಾ ಗರ್ವ್ ಎಂದು ಮತದಾನ ಪ್ರಮಾಣ ಹೆಚ್ಚಳಕ್ಕೆ ಹೊಸ ಪ್ರಯತ್ನಗಳನ್ನು ನಡೆಯುತ್ತಿದೆ. ಚುನಾವ್ ಕಾ ಪರ್ವ್ ದೇಶ್ ಕಾ ಗರ್ವ್. ಇನ್ನು ಚುನಾವಣಾ ಆಯೋಗದ ಬಗ್ಗೆ ನೋಡೋದಾದರೆ, ಭಾರತದ ಚುನಾವಣಾ ಆಯೋಗವು ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿರುವ ಸ್ವಾಯತ್ತ ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಅದೇ ರೀತಿ ದೇಶದ ಸ್ಥಳೀಯ ಸಂಸ್ಥೆ ಸೇರಿದಂತೆ ಲೋಕಸಭೆ, ರಾಜ್ಯಸಭೆಗೆ ಮತ್ತು ರಾಜ್ಯದಲ್ಲಿ ರಾಜ್ಯ ವಿಧಾನಸಭೆಗೆ ಮತ್ತು ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳ ಕಚೇರಿಗಳಿಗೆ ಚುನಾವಣೆ ಪ್ರಕ್ರಿಯೆ ನಡೆಸುತ್ತದೆ. ಯಾರ್ಯಾರಿಗೆ ಚುನಾವಣೆ ನಡೆಸ್ತದೆ? ಇದು ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ಅಥವಾ ರಾಜ್ಯ ವಿಧಾನಸಭೆಗೆ ಇರ್ಬೋದು, ರಾಷ್ಟ್ರಪತಿ, ಅದೇ ರೀತಿ ಉಪರಾಷ್ಟ್ರಪತಿಗಳಿಗೆ ಚುನಾವಣೆಯನ್ನು ನಡೆಸುತ್ತದೆ. ಯಾರಿಗೆ ನಡೆಸಲ್ಲಪ್ಪ ಅಂತಂದರೆ, ಇದು ಪಂಚಾಯತಿ ನಡೆಸಲ್ಲ, ಇದು ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತೆ. ಇನ್ನು ಇದೆ ಫ್ರೆಂಡ್ಸ್ ಮುಂತಾದವು. ಅದೇ ರೀತಿಯಾಗಿ ಚುನಾವಣಾ ಆಯೋಗ ಸ್ಥಾಪನೆಯಾಗಿದೆ ಯಾವಾಗಪ್ಪ ಅಂತಂದರೆ, ಚುನಾವಣಾ ಆಯೋಗ ಸ್ಥಾಪನೆಯಾದ 1950 ಜನವರಿ 25. ಇದರ ಕೇಂದ್ರ ಕಚೇರಿ ನೋಡೋದಾದರೆ, ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಅದೇ ರೀತಿಯಾಗಿ ಮೊದಲ ಚುನಾವಣಾ ಆಯುಕ್ತರು ಯಾರಪ್ಪ ಅಂತಂದರೆ, ಮೊದಲ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್. ಅದೇ ರೀತಿಯಾಗಿ ಪ್ರಸ್ತುತ ಚುನಾವಣಾ ಆಯುಕ್ತರ ಅಧ್ಯಕ್ಷರು ಯಾರಪ್ಪ ಅಂತಂದರೆ, ಪ್ರಸ್ತುತ ಚುನಾವಣಾ ಆಯೋಗದ ಅಧ್ಯಕ್ಷರು ರಾಜೀವ್ ಕುಮಾರ್. ಇವರು 25ನೇ ಚುನಾವಣಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾಗಿ ಸಂವಿಧಾನದ ಆರ್ಟಿಕಲ್ ಅಥವಾ ವಿಧಿಯನ್ನು ನೋಡೋದಾದರೆ, ಚುನಾವಣಾ ಆಯೋಗಕ್ಕೆ 324ನೇ ಆರ್ಟಿಕಲ್ ಸಂಬಂಧಿಸಿದೆ. ಅದೇ ರೀತಿಯಾಗಿ ಫ್ರೆಂಡ್ಸ್ ಒನ್ಲೈನರ್ ನೋಡೋಣ. ಇವತ್ತಿನ ಒನ್ಲೈನರ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ದಕ್ಷಿಣ ಭಾರತದ ಪ್ರಮುಖ ವಾಯುಯಾನ ಕೇಂದ್ರವಾಗಿ ಅಭಿವೃದ್ಧಿಪಡಿಸಲು ಬೆಂಗಳೂರು ವಿಮಾನ ನಿಲ್ದಾಣ ಪ್ರಾಧಿಕಾರ ಏರ್ ಇಂಡಿಯಾ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಅದೇ ರೀತಿಯಾಗಿ ದೇಶದ ನೌಕಾ ಸಾಮರ್ಥ್ಯವನ್ನು ಇನ್ನಷ್ಟು ವೃದ್ಧಿಸಲು ಭಾರತೀಯ ನೌಕಾಪಡೆಯು ಸೀಬರ್ಡ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಬಹುದು ಫ್ರೆಂಡ್ಸ್. ಇದು ನೌಕಾಪಡೆಗೆ ಸಂಬಂಧಿಸಿದೆ. ಸೀಬರ್ಡ್ ಯೋಜನೆಯು ಏಪ್ರಿಲ್ 9ರಂದು ಉದ್ಘಾಟನೆಗೊಳ್ಳಲಿದೆ. ಅಥವಾ ಯಾವಾಗ ಉದ್ಘಾಟನೆಗೊಂಡಿದೆ ಅಂತ ಕೇಳಬಹುದು ಫ್ರೆಂಡ್ಸ್. ಏಪ್ರಿಲ್ 9ರಂದು ಉದ್ಘಾಟನೆಗೊಳ್ಳಲಿದೆ, ಅಂದರೆ ಇವತ್ತೇ 9ನೇ ತಾರೀಕು. ಅದೇ ರೀತಿಯಾಗಿ ಅಂಟಾರ್ಟಿಕಾದಲ್ಲಿ 38.5 ಸೆಂಟಿಗ್ರೇಡ್ ತಾಪಮಾನ ಏರಿಕೆಯಾಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಫ್ರೆಂಡ್ಸ್, ನೀವು ನನ್ನ ವಿಡಿಯೋ ನೋಡ್ತೀರಂದು ನಾನು ಈ ಸ್ಲೈಡ್ ಮಾಡೋಕ್ಕೆ ಭಾಳ ಟೈಮ್ ತೊಗೊಂಡು ಅಂತೂ ಸ್ಲೈಡ್ ಮಾಡಿ ನೀವು ಮೊಬೈಲಲ್ಲಿ. ಎಲ್ಲರೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ, ನಮ್ಮ ಅಭಿಮಾನ ನಿಮ್ಮ ಮೇಲೆ ಇರುತ್ತೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಓಕೆ.